ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಜಾತ್ರೆ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ನಾನು ಮೊದಲೇ ಹೇಳಿದ್ದೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ. ಸೊ ಸದ್ಯಕ್ಕೆ ನನ್ನ ಹತ್ರ ಹ್ಯಾಂಡ್ ಸ್ಟಾಕ್ ಅಂತ ಎಷ್ಟು ಜ್ಯುವೆಲರೀಸ್ನ ನಾನು ಮಾಡ್ಕೊಂಡಿರ್ತೀನಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಿತ್ತು. ಸೊ ಅದಕ್ಕೂ ಮುಂಚೆ ಸೊ ಲಕ್ಷ ಸಂಪಾದನೆ ಒಂದೇ ದಿನದಲ್ಲಿ ಮಾಡಿದ್ಮೇಲೆ ಅದನ್ನ ಹೆಂಗೆ ಖರ್ಚು ಮಾಡಿದೆ ಅಂತಲೂ ಒಂದು ಸ್ವಲ್ಪ ಹೇಳಬೇಕಲ್ವ. ಈ ಖರ್ಚು ಮಾಡಿದೆ ಅನ್ನೋದನ್ನ ಯಾಕೆ ಹೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಹೆಣ್ಣು ಒಂಟಿಯಾಗಿ ಒಂದು ಇಡೀ ಸಂಸಾರವನ್ನ ನಡೆಸ್ತಾಳೆ, ಯಾವುದೇ ಸಪೋರ್ಟ್ ಇಲ್ಲದೆ ಅವಳು ಮಾಡುವಂಥ ಬಿಸ್ನೆಸ್ ಇಂದಾನೆ ಅದೆಲ್ಲವನ್ನ ನಿಭಾಯಿಸ್ತಾಳೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ ಅಂತ. ಅಲ್ಲದೆ ಅದನ್ನ ಚಾಲೆಂಜಸ್ ಇದ್ದಾಗ ಹೇಳ್ಕೊಡೋದಕ್ಕಿಂತ ಅದನ್ನ ನಿಭಾಯಿಸಿದ್ಮೇಲೆ ಹೇಳ್ಕೊಡೋದಿದೆಯಲ್ಲ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ನನಗೆ ಕಷ್ಟ ಇದೆ, ನನಗೆ ತುಂಬಾ ನೋವಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಈ ಕಷ್ಟ ಇತ್ತು, ಈ ನೋವಿತ್ತು, ಅದನ್ನ ದಾಟ್ಕೊಂಡು ಹೀಗೆ ಬಂದೆ ಅಂತ ಹೇಳೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಕೇಳೋದಕ್ಕೆ ಆದ್ರೂ ಅಥವಾ ಅದನ್ನ ಅನುಭವಿಸೋದಕ್ಕೆ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲದೆ ಈ ಒಂದು ಪಾಸಿಟಿವಿಟಿ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋರು ಅಥವಾ ಪಾಸಿಟಿವಿಟಿಯನ್ನ ಫಾಲೋ ಮಾಡೋರು ಇದನ್ನ ಯಾವಾಗ್ಲೂ ಹೇಳ್ತಾರೆ. ಸೊ ನನಗೆ ಕಷ್ಟ ಇದೆ ಅಥವಾ ನನಗೆ ನೋವಿದೆ ಅಂತ ಯಾವಾಗ್ಲೂ ಸಹ ನಾವು ಅದನ್ನ ನೋಟ್ ಮಾಡಬಾರ್ದು. ಇವಾಗ ನಾನು ಯಾವ್ದಾದ್ರು FB ಪೋಸ್ಟೇ ಹಾಕ್ತಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ಬರವಣಿಗೆ ಮೂಲಕವೋ ಅಥವಾ ಹೇಳಿಕೆ ಮೂಲಕವೋ ಅದನ್ನ ನಾವು ವ್ಯಕ್ತಪಡಿಸಬಾರ್ದು. ಅದೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಯೂನಿವರ್ಸಿಟಿಯಲ್ಲಿ ನಾವು ಯೂನಿವರ್ಸಿಟಿ ಅಲ್ಲ, ಅದೇನಾಗುತ್ತೆ ಅಂತ ಹೇಳಿದ್ರೆ ಯೂನಿವರ್ಸಲ್ಲಿ ನಾವು ಅದೊಂದು ನಾವೇ ಕ್ರಿಯೇಟ್ ಮಾಡ್ಬಿಡ್ತೀವಿ. ಸೊ ನನಗೆ ಕಷ್ಟ ಇದೆ, ನೋವಿದೆ ಅನ್ನೋದನ್ನ ಹಾಗೆ ಮಾಡಬಾರ್ದು ಅಂತಾನೆ ಯಾರೇ ಆದ್ರೂ ಸಹ ಹೇಳೋದು. ಯಾವಾಗ್ಲೂ ಅದನ್ನ ದಾಟ್ಕೊಂಡು ಬಂದ್ಮೇಲೆ ಹೇಳಿದಾಗ ಸೊ ಅಲ್ಲಿ ಖುಷಿ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ. ಹಾಗಾಗಿ ನಾನು ಸಹ ನನಗೆ ಇವಾಗ ನಾನು ಏನ್ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳೋದಕ್ಕಿಂತ ಯಾವುದನ್ನೆಲ್ಲ ಫೇಸ್ ಮಾಡ್ಕೊಂಡು ದಾಟ್ಕೊಂಡು ಬಂದೆ ಅಂತ ಹೇಳೋದ್ರಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ಅಷ್ಟು ಲಕ್ಷ ಒಂದೇ ದಿನಕ್ಕೆ ದುಡ್ಕೊಂಡು ಬಂದಿರೋದನ್ನ ಹೇಗೆ ನಾನು ಅದನ್ನ ಎಲ್ಲವನ್ನ ನಿಭಾಯಿಸೋದಕ್ಕೆ ಬಳಸ್ಕೊಂಡೆ ಅಂತ ಈಗಾಗಲೇ ಹೇಳಿದ್ದೆ ನಾನು. ಏನಂತ, ಸೊ ನಮಗೆ ಯುಗಾದಿ ಆದಮೇಲೆ 3 ತಿಂಗಳು ಬಿಸ್ನೆಸ್ ಇರಲ್ಲ. ಎಸ್ಪೆಷಲಿ ಯಾರು ಈ ಆಭರಣಗಳಿರ್ಬೋದು ಅಥವಾ ಸ್ಯಾರಿ ಬಿಸ್ನೆಸ್ಸು ಇರ್ಬೋದು. ಸ್ಯಾರಿ ಬಿಸ್ನೆಸ್ ಬಹುಶಃ ಯಾರಾದ್ರೂ ಮದುವೆ ಅದು ಇದು ಅನ್ನೋದಕ್ಕಾದ್ರೂ ತಗೋಬಹುದು. ಬಟ್ ನಮ್ಮ ಮಣ್ಣಿನ ಆಭರಣಗಳು ಹಬ್ಬಗಳು ಬಂದಾಗ ಆಗುವಷ್ಟು ವ್ಯಾಪಾರ ಬೇರೆ ಸಮಯದಲ್ಲಿ ಆಗಲ್ಲ. ಈಗ ಗೌರಿ ಹಬ್ಬ ಇದೆ ಅಂತ ಹೇಳಿದ್ರೆ ಬಿಂದಾಸಾಗತ್ತೆ, ದೀಪಾವಳಿ ತುಂಬಾ ಚೆನ್ನಾಗಾಗತ್ತೆ, ನವರಾತ್ರಿ ಸಖತ್ತಾಗತ್ತೆ. ಹಿಂಗೆ ಸೊ ನಾವು ಸಹ ಅದೇ ಥೀಮನ್ನ ಇಟ್ಕೊಂಡು ಆಯಾ ಸೀಸನ್ಗೆ ತಕ್ಕಂಗೆ, ಆಯಾ ಫೆಸ್ಟಿವಲ್ಗೆ ತಕ್ಕಂಗೆ ಜ್ಯುವೆಲರೀಸ್ನ ಅಡ್ವರ್ಟೈಸ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಜಾಸ್ತಿ ಎಫರ್ಟ್ ಆಗ್ತದೆ, ಮಾರ್ಕೆಟಿಂಗ್ಗೆ ಜಾಸ್ತಿ ಎಫರ್ಟ್ ಹಾಕ್ದೇನೆ ನಮಗೆ ತುಂಬಾ ಸೇಲ್ಸ್ ಆಗ್ಬಿಡುತ್ತೆ. ಆಗ ಈ ಬದುಕನ್ನ ನಿಭಾಯಿಸೋದಿರ್ಬೋದು ಅಥವಾ ಬೇರೆ ಏನೆಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನ ನಿಭಾಯಿಸೋದಿರ್ಬೋದು, ಮತ್ತೆ ಯಾರೆಲ್ಲ ನಮ್ಮ ಜೊತೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಸಂಬಳ ಕೊಡೋದಿರ್ಬೋದು, ಇದ್ಯಾವುದು ಸಹ ಕಷ್ಟ ಆಗೋದಿಲ್ಲ ನನಗೆ. ಆದ್ರೆ ಈ ಯುಗಾದಿ ಆದ್ಮೇಲೆ 3 ತಿಂಗಳು ಯಾವುದೇ ಹಬ್ಬ ಇರಲ್ಲ. ಸೊ ಹಾಗಾಗಿ ಸಾಮಾನ್ಯವಾಗಿ ಮದುವೆಗೆ ತಗೊಳ್ಳೋಂಥವ್ರು ಕಡಿಮೆ ತಗೊಂಡಿರ್ತಾರೆ. ಇನ್ನುಳಿದಾಗೆ ಯಾವ್ದಾದ್ರು ಸಮಾರಂಭ ಇದೆ ಅಂತ ತಗೊಂಡಿರೋರು ಸ್ವಲ್ಪ ಇರ್ತಾರೆ. ಬಿಟ್ರೆ ನಾನು ನನ್ನ ಸಂಪೂರ್ಣ ಬದುಕನ್ನ ಆ ಸಮಯದಲ್ಲಿ ಏನು ಕ್ಲಾಸಸ್ ಮಾಡ್ತಾನೆ, ಆನ್ಲೈನ್ ಕ್ಲಾಸಸ್, ಅದರಿಂದ ಮಾತ್ರ ನಿಭಾಯಿಸ್ತೇನೆ. ಸೊ ನಾನು ಮೊದಲಿಂದನೂ 2 ರೀತಿ ತೊಡಗಿಸ್ಕೊಂಡಿದ್ದೀನಿ ಬದುಕಿಗೆ. ಸೊ ಇಬ್ರು ದುಡಿಬೇಕು ಅನ್ನೋದನ್ನ ಸೊ ನನ್ನನ್ನೇ 2 ಭಾಗ ಮಾಡಿ ತೊಡಗಿಸ್ಕೊಂಡಿದ್ದೀನಿ. ಒಂದು ಕ್ಲಾಸಸ್ ಮಾಡೋದು, ಇನ್ನೊಂದು ಆಭರಣಗಳನ್ನ ತಯಾರು ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡುವಂಥದ್ದು. ಸೊ 2 ರೀತಿಯ ಬಿಸ್ನೆಸ್ ಅನ್ನ ನಾನು ನಿಭಾಯಿಸ್ತಾ ಇದ್ದೀನಿ. ಆದ್ರೂ ಸಹ ಒಂಟಿಯಾಗಿ ನಿಂತ್ಕೊಂಡಾಗ ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದ್ದಾಗ ಅದು ಸಾಕಾಗಲ್ಲ. ಸೊ ಹಾಗಾಗಿ ಏನಾಗಿತ್ತು, ನನಗೆ 3 ತಿಂಗಳು ನನ್ನ
ಏನು ವರ್ಕರ್ಸ್ ಇದ್ದಾರೆ ಅವ್ರಿಗೆ ನಾನು ಸ್ಯಾಲ್ರಿ ಕೊಟ್ಟಿರ್ಲಿಲ್ಲ. ಅಲ್ಲದೆ ಇಲ್ಲಿ ನಾನು ಒಂದು ನನ್ನ ಬುದ್ಧಿವಂತಿಕೆ ಉಪಯೋಗಿಸಿದೆ. ಏನಂತ ಹೇಳಿದ್ರೆ 3 ತಿಂಗಳು ಸಹ ಅವ್ರಿಗೆ ಸಂಪೂರ್ಣವಾಗಿ ಕೆಲಸಕ್ಕೇನು ತಗೊಳ್ಳಿಲ್ಲ. ತಿಂಗಳು ಪೂರ್ತಿ ಬಂದು ಕೆಲಸ ಮಾಡೋ ರೀತಿ ಮಾಡ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಸೊ ತಿಂಗಳು ಪೂರ್ತಿ ಅವ್ರು ಬಂದಾಗ ನಾನು ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಕೊಡದೇ ಇದ್ದಾಗ ಅವ್ರಿಗೂ ಸಹ ಒಂದೊಂದ್ಸಲ ಅನ್ಸುತ್ತೆ, ಅಯ್ಯೋ ಈ ತಿಂಗಳು ಇನ್ನೂ ಬಂದಿಲ್ಲ, 1 ತಿಂಗಳದಾಗೋಯ್ತು 2 ತಿಂಗಳದಾಗೋಯ್ತು ಅನ್ನೋ ಬೇಜಾರಿರುತ್ತೆ. ಸೊ ಹಾಗಾಗಿ ನಾನು ಒಂದೇನ್ ಮಾಡಿದೆ ಅಂತ ಹೇಳಿದ್ರೆ ಅವಾಗ ಆಲ್ಮೋಸ್ಟ್ ನಾನು ಮಾಡ್ಕೊಳ್ಳೋಕೆ ಆಗುವಂತ ಕೆಲಸಗಳನ್ನ ನಾನು ಮಾಡ್ಕೋತಾ ಇದ್ದೆ. ತುಂಬಾ ಬಲ್ಕ್ ಆಗಿ ಜಾಸ್ತಿ ವರ್ಕ್ ಅನ್ನ ನಾನು ಒಟ್ಟಿಗೆ ತಗೊಂಡಾಗ, ಈಗ ಪೇಂಟಿಂಗ್ ಒಂದೇ ಸಲಕ್ಕೆ ನನಗೆ ಬೀಡ್ಸ್ ಎಲ್ಲ ಆಗ್ಬೇಕು ಅಥವಾ ನನಗೆ ಪ್ಯಾಕಿಂಗ್ ಎಲ್ಲ ಒಂದೇ ಸಲ ಆಗ್ಬೇಕು ಅಂದಾಗ ವಾರದಲ್ಲಿ 2 ದಿನ 3 ದಿನ ಹಿಂಗೆ. ಸೊ ತಿಂಗಳು ಕೆಲಸ ಏನಿತ್ತು ಅದನ್ನ ತಿಂಗಳಲ್ಲಿ ಜಸ್ಟ್ 1 ವಾರ 10 ದಿನ 5 ದಿನ ಈ ತರ ಮಾಡ್ಕೊಂಡೆ. ಸೊ ಅದು ನನಗೆ ತುಂಬಾ ಏನಂತ ಹೇಳಿದ್ರೆ ಸಹಾಯ ಆಯ್ತು. ಸೊ ಹಾಗಾಗಿ ಏನು ಒಂದು 8 ಜನರ ಸ್ಯಾಲ್ರಿ ಇತ್ತು ಅದು ನನಗೆ ಕಡಿಮೆ ಆಯ್ತು. ಸೊ 8 ಜನನು ಕೆಲಸ ಮಾಡಿದ್ರು, ಆದ್ರೆ 3 ತಿಂಗಳು ಪೂರ್ತಿ ಕೆಲಸ ಮಾಡಿಸ್ಕೊಳ್ಳಿಲ್ಲ. ನಾನು ಸ್ವಲ್ಪ ಸ್ವಲ್ಪ ಕೆಲಸ ಇದ್ದಾಗ ಅವ್ರನ್ನ ಕರಿತಾ ಇದ್ದೆ, ಅವ್ರ ಕೈಲಿ ಏನ್ ಕೆಲಸ ಬೇಕೋ ಅದನ್ನ ತಗೋತಾ ಇದ್ದೆ, ಮತ್ತೆ ಅವರು ರಜದಲ್ಲಿ ಇರ್ತಾ ಇದ್ರು. ಅಲ್ಲದೆ ಅವ್ರಿಗೂ ರಜದ ಅವಶ್ಯಕತೆ ತುಂಬಾ ಇತ್ತು. ಸೊ ಯುಗಾದಿ ಆದ್ಮೇಲೆ ಸಮ್ಮರ್ ಹಾಲಿಡೇಸ್ ಇರುತ್ತೆ, ಅವ್ರಿಗೆ ಮಕ್ಕಳ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ತುಂಬಾ ಇರುತ್ತೆ. ಸೊ ಹಾಗಾಗಿ ಅವ್ರಿಗೂ ಸಹ ರಜಾ ಬೇಕಾಗಿತ್ತು. ಇದನ್ನ ನೋಟ್ ಮಾಡ್ತಾ ಇದ್ದೀನಿ, ಅವ್ರಿಗೂ ಸಹ ರಜಾ ತುಂಬಾ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಆ 3 ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಜಾ ಕೊಟ್ಟು, ಅವ್ರಿಗೂ ಸಹ ಸಮ್ಮರ್ ವೆಕೇಶನ್ ಅನ್ನೋ ರೀತಿ ರಜಾ ಕೊಟ್ಟು, ನನಗೆ ಯಾವಾಗ ಬೇಕು ಅಷ್ಟು ದಿನಕ್ಕೆ ಮಾತ್ರ ಕೆಲಸಕ್ಕೆ ತಗೊಂಡು ನಾನು ಆಭರಣಗಳನ್ನ ರೆಡಿ ಮಾಡ್ಕೊಂಡಿದ್ದು. ಆದ್ರೆ ನಾನ್ ಮಾತ್ರ ಸಂಪೂರ್ಣವಾಗಿ ಡೈಲಿ ಎಷ್ಟು ದುಡಿಬೇಕು ಅಷ್ಟು ದುಡ್ದಿದ್ದೀನಿ. ಇದು 3 ವರ್ಷದಿಂದ ನನ್ನ ರೊಟೀನು. ನಾನು ಯಾವತ್ತೂ ಸಹ 1 ದಿನಕ್ಕೂ ರಜಾ ತಗೊಂಡಿಲ್ಲ. ಹುಷಾರ್ ತಪ್ಪಿದ್ರೂ ಸಹ ನಾನು ಒಂದ್ ಸ್ವಲ್ಪ ಹೊತ್ತು 1 ದಿನ ಮ್ಯಾಕ್ಸಿಮಮ್ ಅಂದ್ರೆ 1 ದಿನ ಮಲ್ಕೋತಾ ಇದ್ದೆ. ಮಲ್ಕೊಂಡಿದ್ರು ಅಲ್ಲಿ ಮಾರ್ಕೆಟಿಂಗ್ ಏನಾದ್ರೂ ಆಗುತ್ತಾ, ಎಡಿಟಿಂಗ್ ಏನಾದ್ರೂ ಮಾಡ್ಬೋದಾ, ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡೋದಿರುತ್ತಾ, ಬೇರೆ ಏನಾದ್ರೂ ಇರುತ್ತಾ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಬದುಕಿನ ಭಾರ ನನ್ನ ಮೇಲಿದೆ. ಸೊ ಆ ಭಾರದ ಹೊರೆ ನನಗಷ್ಟೇ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಸಂಪೂರ್ಣವಾಗಿ ಏನಿತ್ತು ಅದಕ್ಕೆ ತೊಡಗಿಸ್ಕೊಂಡಿದ್ದೆ. ಬಟ್ ಸಹಾಯಕ್ಕೆ ಅಂತ ಯಾರನ್ನೆಲ್ಲ ತಗೋತೀನಿ ಅವರನ್ನ ಈ ರೀತಿ ತಗೊಳ್ಳೋಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡೆ. ಅದು ಈ ವರ್ಷದಿಂದ ಮಾಡ್ಕೊಂಡಿದ್ದು. ಸೊ ತುಂಬಾ ಚೆನ್ನಾಗಿ ನನಗೆ ವರ್ಕ್. ಅಫ್ಕೋರ್ಸ್ ಜಾತ್ರೆ ಮುಗಿಸ್ಕೊಂಡು ಬಂದ ತಕ್ಷಣ ಆ 8 ಜನರ ಏನೇನು ಪೆಂಡಿಂಗ್ ಇತ್ತು ಅದೆಲ್ಲವನ್ನ ಕ್ಲಿಯರ್ ಮಾಡಿ, ಸೊ ಅವ್ರ ಜೊತೆ ಒಂದು ಖುಷಿಯಾಗಿ ಊಟ ಮಾಡಿ, ಈಗ ನೆಕ್ಸ್ಟ್ ನಮ್ಗೆ ಏನು ಮಾಡ್ಬೇಕು ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಅದಲ್ಲದೆ ನನ್ನದು ಅಂತ ಒಂದಷ್ಟು ಮನೆಗೆ ಏನ್ ಬೇಕು ಸಾಮಾನುಗಳು ತಗೊಳ್ಳೋದಿರುತ್ತೆ, ದಿನಸಿ ತಗೊಳ್ಳೋದಿರುತ್ತೆ. ಸೊ ಮನೆಗೆ ಅಪ್ಪ ನಾನು, ಅಮ್ಮ ನಾನು, ಗಂಡ ನಾನು, ಹೆಂಡತಿ ನಾನು, ಈ ಮನೆಗೆ ಅಕ್ಕ ನಾನು, ತಂಗಿ ನಾನು, ಅಣ್ಣ ನಾನು, ತಮ್ಮ ನಾನು. ಸೊ ಎಲ್ಲವೂ ನಾನೇ ಆದಾಗ ಎಲ್ಲವನ್ನೂ ಸಹ ನಿಭಾಯಿಸೋದಕ್ಕೆ ಈ ಒಂದು ಜಾತ್ರೆ ನನಗೆ ತುಂಬಾ ಸಹಾಯ ಆಗತ್ತೆ. ಸೊ 2 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ ಈ ಜಾತ್ರೆ ಸಿಗುತ್ತಲ್ಲ, ಅದು ನನಗೆ ಬೋನಸ್ ರೀತಿ. ಸೊ ಏನೆಲ್ಲ ಒಂದೊಂಚೂರು ಪೆಂಡಿಂಗ್ ಅಂತ ಉಳಿಸ್ಕೊಂಡಿರ್ತೀನಿ, ಅದೆಲ್ಲವನ್ನ ಈ ಸಮಯದಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ನಿರ್ಭಾರ ಅನ್ನಿಸ್ತೀನಿ. ಅವಾಗ ತುಂಬಾ ನೆಮ್ಮದಿ ಅನ್ಸುತ್ತೆ. ಒಂದು ನಿಟ್ಟುಸಿರು ತಗೊಳ್ಳೋದಕ್ಕೆ ಒಂದು ನನಗೆ ಪಾಸ್ ಸಿಕ್ತಂಗಾಗತ್ತೆ. ಈ ಸಮಯದಲ್ಲಿ ನಾನು ಆ ಒಂದು ಖುಷಿಯನ್ನ ತುಂಬಾ ಚೆನ್ನಾಗಿ ಅನುಭವಿಸ್ತೀನಿ. ಸೊ ಇದಿಷ್ಟು ನನ್ನ ಏನು ಜಾತ್ರೆ ಆದ್ಮೇಲೆ ಆ ಜಾತ್ರೆಯ ಒಂದು ಸಂಭ್ರಮವನ್ನ ಹೇಗೆ ಅನುಭವಿಸ್ತೀನಿ ಅಂತ. ಅಲ್ಲದೆ ಒಂದೇ ಸಲಕ್ಕೆ ನೀವು ಅಷ್ಟು ದುಡ್ಕೊಂಡು ಬಂದು ಅದೆಲ್ಲವನ್ನ ಒಂದೇ ಸಲಕ್ಕೆ ಇಷ್ಟಿಷ್ಟು ಅಂತ ಹಂಚ್ಬಿಡೋದಿದೆಯಲ್ಲ, ಅವಾಗ ನನಗೆ ನನ್ನೊಳಗಡೆ ಗಂಡಸು ಜಾಗೃತ ಆಗ್ತಾನೆ. ಯಾವಾಗ್ಲೂ ಮನೇಲಿ ಗಂಡ ಇರ್ಬೋದು, ಅಪ್ಪ ಇರ್ಬೋದು, ಹೇಗೆ ಖರ್ಚಾದಾಗ ಅವನಿಗೆ ಭಯ ಆಗ್ತಾ ಇರುತ್ತೆ. ಭಯನೋ ಅಥವಾ ಇಷ್ಟೆಲ್ಲ ದುಡ್ಕೊಂಡು ಬಂದೆ, ಇಷ್ಟು ಬೇಗ ಇದಾಗೋಯ್ತಲ್ಲ, ಎಷ್ಟು ಬೇಗ ಎಲ್ಲದಕ್ಕೂ ಹಂಚ್ಬಿಟ್ನಲ್ಲ ಅನ್ನೋದು ಒಂದು ಚೂರಾದ್ರೂ ಅವನಿಗೆ ಕಾಡುತ್ತೆ. ಇದನ್ನ ನೋಡ್ಕೊಂಡು ಬಂದಿದ್ದೀನಿ ಸಣ್ಣ ವಯಸ್ಸಿಂದ. ನನ್ನ ತಾತನು ಯಾರಾದ್ರೂ ಸರಿ ಆ ದುಡ್ದಿದ್ದನ್ನ ಎಲ್ಲದಕ್ಕೂ ಹಬ್ಬನೋ ಹರಿದಿನನೋ ಅಂತ 1 ದಿನಕ್ಕೆಲ್ಲ ಖಾಲಿ ಮಾಡಿದಾಗ ಅವ್ರಿಗೆ
ಖಾಲಿ ಮಾಡಿದೀವಿ ಅನ್ನೋ, ಹೌದು ನಮ್ಮವರು ಖಾಲಿ ಮಾಡಿದೀವಿ, ನನ್ನ ಬದುಕು ಖಾಲಿ ಮಾಡಿದೀನಿ ಅನ್ನೋ ಖುಷಿ ಇದನ್ನು, ಆದ್ರೆ ಒಂದೇ ದಿನಕ್ಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದು ಸಹ ಭಾರನೂ ಆಗುತ್ತೆ. ಸೊ ಅದನ್ನು ಸಹ ನಾನು ತುಂಬಾ ಚೆನ್ನಾಗಿ ಅನುಭವಿಸಿದ್ದೀನಿ. ಅಂಡ್ ಅವಾಗ ಅನ್ಕೋತೀನಿ ನಾನು, ಯು ಆರ್ ಸ್ಟ್ರಾಂಗ್, ಮತ್ತೆ ಇನ್ನಷ್ಟು ನಿನ್ಗೆ ದುಡಿಯೋದಕ್ಕೆ ಇದು ಶಕ್ತಿ. ಸೊ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಸೊ ನಾನು ದುಡಿಯೋದೇನಕ್ಕೆ ಅಂತ ಹೇಳಿದ್ರೆ ಇದೆಲ್ಲವನ್ನು ನಿಭಾಯಿಸೋದಕ್ಕೆ. ಸೊ ನಿಭಾಯಿಸ್ತಾ ಇದ್ದೀನಿ. ನಿಭಾಯಿಸೋದು ಅಂದ್ರೆ ಖರ್ಚಾಗೋದು ಅಂತಾನೆ ಅರ್ಥ. ನನ್ನ ಬದುಕಲ್ಲಿ ನಿಭಾಯಿಸೋದು ಅಂತ ಹೇಳಿದ್ರೆ ಖರ್ಚಾಗೋದೇನೆ. ಸೊ ಹಾಗಾಗಿ ನನಗೆ ನಾನೇ ಮತ್ತೆ ಶಕ್ತಿ ತುಂಬಿಕೊಂಡು ದುಡಿಯೋದಕ್ಕೆ ಓಡ್ತೀನಿ. ಸೊ ಇದಿಷ್ಟು ಆದಮೇಲೆ ನನ್ನ ಹತ್ರ ಎಷ್ಟು ಹ್ಯಾಂಡ್ ಸ್ಟಾಕ್ ಇರುತ್ತೆ ಅಂತ. ಸೊ ಹ್ಯಾಂಡ್ ಸ್ಟಾಕ್ ಬಂದು ನೀವು ನಂಬಲೇಬೇಕು, ತುಂಬ ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ, ನೋಡ್ತಾರೆ. ಇವನ್ ಎಕ್ಸಿಬಿಷನ್ಗಳು ನೋಡಿದಾಗ್ಲೂ ಸಹ ಗೊತ್ತಾಗಿರುತ್ತೆ. 8 ರಿಂದ 8.5 ಲಕ್ಷದ ಆಭರಣಗಳು ಸದ್ಯಕ್ಕೆ ನನ್ನ ಕೈಯಲ್ಲಿ ಹ್ಯಾಂಡ್ ಸ್ಟಾಕ್ ಅಂತ ಇದೆ. ಹೌದಾ ಅಂತ ಇದ್ದೀರಾ? ಖಂಡಿತವಾಗ್ಲೂ ಹೌದು. ಸೊ 8 ರಿಂದ 8.5 ಲಕ್ಷದಷ್ಟು ಕಂಪ್ಲೀಟ್ ಫಿನಿಶ್ಡ್ ಪ್ರಾಡಕ್ಟ್ಸು ನನ್ನ ಕೈಯಲ್ಲಿ ಇದೆ. ಅದು ಈ ವರ್ಷದ ಲೆಕ್ಕ. ಈ ವರ್ಷದಿಂದ ನಾನು ಮಾಡ್ಕೊಂಡಿರೋಂಥ ಪ್ಲಾನ್ ಇದು. ಇನ್ನು ಅನ್ಪೇಂಟೆಡ್ ಜಸ್ಟ್ ಬೇಕಾಗಿರೋಂಥದ್ದು ಈ ಥರದ್ದೆಲ್ಲ 1 ರಿಂದ 1.5 ಲಕ್ಷದವರೆಗೂ ಇದೆ. ಸೊ ನಾನು ನನ್ನ ಸಹಾಯಕರು ಯಾರೆಲ್ಲ ಇದ್ದೀವಿ ಅವ್ರು ಯಾವಾಗಲೂ ಅನ್ಕೋತಾ ಇರ್ತೀವಿ, ನಾವು ಅಲ್ಲಿ ಅನ್ಪೇಂಟೆಡ್ ಆಗಿರೋದು ಮಾಡ್ಬಿಟ್ರೆ ಎಷ್ಟೊಂದು ಆಗ್ಬಿಡುತ್ತಲ್ವಾ ಅಂತ. ನಾನು ಅವಾಗ ಹೇಳ್ತೀನಿ, ಇಲ್ಲ, ಇನ್ನು ಮುಂದಕ್ಕೆ ಹಬ್ಬಗಳು ಸ್ಟಾರ್ಟ್ ಆಗತ್ತೆ, ಮತ್ತೆ ಈ ಥರ ಎಕ್ಸಿಬಿಷನ್ಗಳು ನಮಗೆ ತುಂಬ ಆಗುತ್ತೆ. ಹಾಗಾಗಿ ನಾವು ಕೆಲಸ ಮಾಡ್ತಾನೆ ಇರಬೇಕು. ಸೊ ಇದಾದ್ಮೇಲೆ ನಿಮ್ಗೆ ಅನ್ನಿಸ್ಬೋದು, ಯಾಕೆ ಇಷ್ಟು ಲಕ್ಷದ ಆಭರಣ ನೀವು ಹ್ಯಾಂಡ್ ಸ್ಟಾಕ್ ಇಟ್ಕೋತೀರಾ, ಮಾಡ್ತೀರಾ, ಯಾವ ಧೈರ್ಯದ ಮೇಲೆ ಅಂತ ಕೇಳ್ಬೋದು. ಸೊ ಮೊದಲಿಗೆ ನನ್ನ ಹತ್ರ ಇಷ್ಟು ಸ್ಟಾಕ್ ಇರಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರತಿ ತಿಂಗಳು ಬ್ಯಾಂಕ್ಗೆ ವರದಿ ಕೊಡಬೇಕು. ಸೊ ಬಹುತೇಕ ಜನರಿಗೆ ಗೊತ್ತಿದೆ, ನಾನು ಬ್ಯಾಂಕ್ ಲೋನ್ ತಗೊಂಡು ನನ್ನ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದು. ಈ ಪುಟ್ಟ ಉದ್ಯಮವನ್ನ ಇದು ಏನ್ ದೊಡ್ಡದಾಗಿ ಅನುಭವಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಾನು ಬ್ಯಾಂಕ್ ಲೋನಿಂದ. ನನ್ನ ಹತ್ರ ಯಾವುದೇ ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ಬ್ಯಾಂಕಿಂದ ತಗೊಂಡಂತ ಹಣದಲ್ಲಿ ನಾನು ನನ್ನ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಬ್ಯಾಂಕ್ಗೆ ನಾನು ಪ್ರತಿ ತಿಂಗಳು ಸ್ಟಾಕ್ ಸ್ಟೇಟ್ಮೆಂಟ್ನ ಕೊಡಬೇಕು, ನನ್ನ ಹತ್ರ ಇಷ್ಟು ಸ್ಟಾಕು ಇದೆ ಅಂತ. 9 ಲಕ್ಷ ಸಾಲ ತಗೊಂಡಿದ್ದೀನಿ ನಾನು. 2 ವರ್ಷ ಆಗ್ತಾ ಬಂದಿದೆ. 2 ವರ್ಷ ಮುಗಿದು ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಪ್ರತಿ ತಿಂಗಳು ನಾನು ಅವ್ರಿಗೆ ಕೊಡುವಾಗ ಮೊದಲೆಲ್ಲ 5 ಲಕ್ಷ 3 ಲಕ್ಷ ಈ ಥರ ನನ್ನ ಸ್ಟಾಕ್ ಇದೆ ಅಂತ ಕೊಡ್ತಾ ಇದೆ, ಅಷ್ಟೇ ಇರ್ತಾ ಇತ್ತು. ಬಟ್ ಈಗ 8 ಲಕ್ಷ ಅಂತ ಕೊಡ್ತಾ ಇದ್ದೀನಿ. ಅಷ್ಟೇ ಇದೆ ಸಹ. ಇವನ್ ಅವರು ಸಹ ಬಂದು ಯಾವಾಗ ಅಂದ್ರೆ ಆವಾಗ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹೇಳ್ಬಿಟ್ಟು ಬರಲ್ಲ, ಇದ್ದಕ್ಕಿದ್ದಂಗೆ ಇಮಿಡಿಯೇಟ್ ಆಗಿ ಬಂದು ಅವರು ಚೆಕ್ ಮಾಡಿ ಸ್ಟಾಕ್ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾನು ಬ್ಯಾಂಕ್ಗೂ ಸಹ ಜವಾಬ್ದಾರಳು, ಅಲ್ಲಿಗೂ ಸಹ ನಾನು ಉತ್ತರ ಕೊಡಬೇಕು. ನಿಮ್ಮಿಂದ ಹಣ ತಗೊಂಡಿದ್ದೀನಿ, ಅಲ್ಲದೆ ನಾನು ಇಷ್ಟು ದುಡ್ದು ಇಷ್ಟು ಏನು ನನ್ನ ಹತ್ರ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಆಸ್ತಿ ಇದೆ ಅನ್ನೋ ಲೆಕ್ಕನೆ. ಸೊ ನನ್ನ ಶ್ರಮ, ನನ್ನ ಒಂದು ಏನು ತೋರಿಸಿದ್ದೀನಿ, ನಾನು ಮಣ್ಣಿನ ಆಭರಣ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ತೀನಿ ಅಂತ ಏನು ಹೇಳಿದ್ದೀನಿ, ಸೊ ಅದು ನನಗೆ ಅಸೆಟ್ ರೀತಿ. ಸೊ ನನ್ನ ಹತ್ರ ಇಷ್ಟು ಸ್ಟಾಕ್ ಇದೆ ಅಂತ ಹೇಳೋದು ಸಹ ಅದು ಒಂದು ವ್ಯಾಲ್ಯೂ ಆ್ಯಡ್ ಆಗತ್ತೆ ನನಗೆ. ಸೊ ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಸೊ ಮೊದಲ ಕಾರಣ ಬ್ಯಾಂಕ್. ಸೊ ಬ್ಯಾಂಕ್ಗೆ ನಾನು ಪ್ರತಿ ತಿಂಗಳು ನನ್ನ ಚಲನವಲನಗಳನ್ನ, ನನ್ನ ಕಾರ್ಯವೈಖರಿಗಳನ್ನ, ನನ್ನ ಒಂದು ಏನು ಎಷ್ಟು ಮಾಡಿದ್ದೀನಿ ಅಂತ ತೋರಿಸುವಂತ ಕೆಪಾಸಿಟಿಯನ್ನ ತೋರಿಸುವಂಥದ್ದು ಇರೋದ್ರಿಂದ ನಾನು ಮಾಡಲೇಬೇಕು. ನನಗೆ ಸೇಲ್ಸ್ ಆಗುತ್ತಾ, ಈಗ 3 ತಿಂಗಳು ಆಗಲ್ವಾ, ಪರವಾಗಿಲ್ಲ, ಹಬ್ಬಗಳು ಬರುತ್ತೆ, ಏನೇನೋ, ಅಯ್ಯೋ ಇನ್ನು ಸ್ಟಾರ್ಟ್ ಬಿಡಿ, ಒಂದಲ್ಲ ಒಂದು ಹಬ್ಬ, ಒಂದಲ್ಲ ಒಂದು ಪ್ರೋಗ್ರಾಮು, ಅದು ಇದು ಅಂತ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಸಾಕಾಗತ್ತಾಗ. ಪ್ರೊಡಕ್ಷನ್ನ ಸ್ವಲ್ಪ ನಿಧಾನಕ್ಕೆ. ಸೊ ಮಳೆಗಾಲ ಬೇರೆ ಇರುತ್ತೆ. ಸೊ ಮಳೆಗಾಲ ಬೇರೆ ಇರೋದ್ರಿಂದ ನಾನು ಏನು 8 ಲಕ್ಷ ಪ್ರಾಡಕ್ಟ್ಸ್ನ ಮಾಡ್ಕೊಂಡಿದ್ದೀನಿ ಈ ಬೇಸಿಗೆಯಲ್ಲಿ, ಅದು ನನಗೆ ಈ ವರ್ಷ ಪೂರ್ತಿ ತುಂಬ ಹೆಲ್ಪ್ ಆಗಿಬಿಡುತ್ತೆ. ನನಗೆ
ಒಂಥರ ನನ್ಗಿನ್ನೊಬ್ರು ಸಂಗಾತಿ ಇದ್ದಂಗೆ ಅದು. ಸೊ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರು ಓಕೆ, ನನ್ನ ಕಂಪನಿ ಹತ್ರ ಬೇಕಾದಷ್ಟು ಆಸ್ತಿ ಇದೆ ಅಂತ ನಾನು ಅನ್ಕೋಬಹುದು, ಅಷ್ಟು ಇಟ್ಟಿದ್ದಾನೆ ಅಂತ. ಸೊ ಮೊನ್ನೆ ಇವಾಗ ಸದ್ಯಕ್ಕೆ ನನ್ನ ಕಂಪನಿಯನು, ಸೊ ಅವನೀಗ 8 ಲಕ್ಷ ವರ್ತಿದ್ದಾನೆ. ಯಾವಾಗ ಅಂದ್ರೆ ಸಮಯಕ್ಕೆ ಅವ್ನು ಖಂಡಿತ ಹಾಗೆ ಆಗ್ತಾನೆ ಅನ್ನೋದು ಒಂದು ಭರವಸೆ ಇರುತ್ತೆ ನನಗೆ. ಸೊ ಇದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಮನಸ್ಸಿಗೆ ಹತ್ತಿರವಾಗುವಂತ ಕಾರಣ, ಮನಸ್ಸಿಗೆ ಬಲ ಕೊಡುವಂತ ಕಾರಣ, ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡುವಂತ ಕಾರಣ ಅದು ನನಗೆ. ಅರ್ಜೆಂಟ್ ಆಗಿ ನಮ್ಗೆ ಏನಾದ್ರೂ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದಾಗ ಮನೇಲಿ ಯಾರಾದ್ರೂ ಇದಾರೆ ಅನ್ನೋ ಭರವಸೆ ಇರಬೇಕು. ಈಗ ನಾನು ಒಂದ್ ಸ್ವಲ್ಪ ದಿನ ದುಡಿಯಕ್ಕಾಗ್ಲಿಲ್ಲ, ಮಲ್ಕೋತೀನಿ ಅಂತ ಹೇಳಿದ್ರೆ ನನ್ನ ಪರವಾಗಿ ಇನ್ನೊಂದು ಜೀವ ದುಡಿತಾ ಇದೆ, ಅದ್ ಹೆಂಗೋ ನಿಭಾಯಿಸುತ್ತೆ ಅನ್ನೋ ಶಕ್ತಿ ಅಥವಾ ಅನ್ನೋ ಒಂದು ನಂಬಿಕೆ ಇರಬೇಕು. ಕೆಲವ್ರಿಗೆ ಅದು ಇರಲ್ಲ, ನನ್ನಂತವ್ರಿಗೆ. ಸೊ ನಾನು ಒಬ್ಳೆ ನಿಭಾಯಿಸ್ಬೇಕು. ಸೊ ನನ್ನ ಹತ್ರ ಇದ್ರೂ ನನ್ನ ಮುಖನೇ ನೋಡ್ಬೇಕು, ಇಲ್ಲ ಅಂದ್ರೂ ನನ್ನ ಮುಖನೇ ನೋಡ್ಬೇಕು ನಾನು. ಸೊ ನನ್ನಂತ ಹೆಣ್ಣು ಮಕ್ಕಳಿಗೆ ಭರವಸೆ ಎಲ್ಲಿಂದ ಬರಬೇಕು? ನೀವು ಮಾಡೋ ಕೆಲಸದಿಂದ ಬರಬೇಕು. ಸೊ ನಾನು ನನ್ನ ಪ್ರಾಡಕ್ಟ್ಗಳನ್ನ ಆ ಭರವಸೆಯಾಗಿ ನೋಡ್ತೇನೆ. ಇವಾಗ ನನ್ನ ಹತ್ರ 8ರಿಂದ 8.5 ಲಕ್ಷದ ಪ್ರಾಡಕ್ಟ್ ಅಂತ ಏನಿದೆ, ಅದು ನನಗೆ ಸ್ಟ್ರೆಂತು. ನನಗೆ ಯಾವಾಗಲೂ ಭಯ ಆಗಲ್ಲ. ಇನ್ ಕೇಸ್ ಏನಾದರೂ ಸ್ವಲ್ಪ ನನಗೆ ಹುಷಾರ್ ತಪ್ಪೋ, ಕೆಲಸ ಮಾಡೋಕ್ಕಾಗ್ಲಿಲ್ವೋ, ಅಥವಾ ಬೇರೆ ಏನಾದರೂ, ಈಗ ನಂದು ಕೋರ್ಟ್ ಕೇಸ್ ನಡೀತಾ ಇದೆ, ಅದು ಯಾವಾಗ ಹೋಗೋ ಅಂಥದ್ದೇನಾದ್ರೂ ಬಂತು, ಅಲ್ಲಿಗೆ ಹೋಗೋ ಅಂಥದ್ದು ಬಂತು ಅಂತ ಹೇಳಿದ್ರೆ, ಸೊ ರಾಯಚೂರ್ವರೆಗೂ ಹೋಗಿ ನಾನು ಅದನ್ನ ಅಟೆಂಡ್ ಮಾಡ್ಕೊಂಡು ಬಂದು 3ರಿಂದ 4 ದಿನ ತಿಂದೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಮಾನಸಿಕವಾಗಿಯೂ ಸಹ ನಾನು ತುಂಬ ಕುಗ್ಗೋಗಿರ್ತೀನಿ. ಯಾಕಂತ ಹೇಳಿದ್ರೆ ಆ ಒಂದು ಇದ್ರಲ್ಲಿ ಹೋಗಿ ನಿಂತ್ಕೋತೀನಿ. ಯಾಕಂತ ಹೇಳಿ ಅವನಿಲ್ಲ ಅನ್ನೋದು ಅವಾಗ ಕಾಡುತ್ತೆ. ಈಗ ಅದನ್ನೆಲ್ಲ ಮರ್ತ್ಕೊಂಡು ಹೆಂಗೋ ಕೆಲ್ಸದ ಮಧ್ಯೆ ಹೋಗ್ಬೋದು. ಆದ್ರೆ ನನ್ನ ಸಂಬಂಧವನ್ನ ನಾನು ಹೇಳೋದಕ್ಕೆ ಅಂತಾನೆ, ಅದನ್ನ ಸಾಬೀತುಪಡಿಸೋದಕ್ಕೆ ಅಂತಾನೆ ಕೋರ್ಟು ಕಚೇರಿ ಅಂತ ನಿಂತಾಗ ಅದು ಇನ್ನೂ ಜಾಸ್ತಿ ಕಾಡುತ್ತೆ. ಆಗ ನಾವು ಭಾವನಾತ್ಮಕವಾಗಿ ತುಂಬಾ ಕುಗ್ತೀವಿ. ನಮ್ಗೆ ಆ ಸಮಯದಲ್ಲೂ ಸಹ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಂತ ಸಮಯದಲ್ಲಿ ನನಗೆ ಈಗ ಏನೋ ಮಾಡಿಟ್ಕೊಂಡಿರ್ತೀನಿ, ಇದು ನನಗೆ ಶಕ್ತಿ ಆಗುತ್ತೆ. ಭಯ ಇರಲ್ಲ. ಮೇನ್ ಏನಂತ ಹೇಳಿದ್ರೆ, ನಿಮಗೆ ಬದುಕನ್ನ ನಡೆಸೋವಾಗ ಭಯ ಇರಬಾರ್ದು, ಭರವಸೆ ಇರಬೇಕು. ಸೊ ಭರವಸೆ ಹೆಂಗ್ ಬರುತ್ತೆ? ನಾವು ಏನು ನಮಗೆ ಅಂತ ಅಥವಾ ಈ ಬದುಕಿಗೆ ಅಂತ ಮಾಡ್ಕೋತಾ ಇರ್ತೀವಿ ಅದು. ಕೆಲವ್ರಿಗೆ ಏನು ಅವ್ರು ಕೂಡಿಟ್ಟಿರೋ ಹಣ ಆಗ್ಬೋದು, ಅಥವಾ ಚಿನ್ನ, ಒಡವೆ, ಇದೇನಿರುತ್ತೆ ಅದು ಅವ್ರಿಗೆ ಶಕ್ತಿ ಆಗ್ಬೋದು. ಆದ್ರೆ ನನ್ಗದ್ ಯಾವುದೂ ಇಲ್ಲ ಅಂದಾಗ ನನ್ನ ಕೆಲಸ ನನ್ನ ಶಕ್ತಿ. ಸೊ ನಾನೇನು ನನ್ನ ಮಣ್ಣಿನ ಆಭರಣಗಳನ್ನ ಮಾಡಿ ಕೂಡ ಹಾಕೊಂಡಿರ್ತೀನಿ, ಅದು ನನ್ನ ಶಕ್ತಿ ಆಗತ್ತೆ. ಇನ್ ಕೇಸ್ ನನ್ನ ಮಗಳಿಗೇನೆ ಇವಾಗ ಬೇಕು ಅನ್ನಿಸ್ಬೋದು. ಈಗ ನಾನ್ ಸ್ವಲ್ಪ ದಿನ ಎದ್ದೇಳಕ್ಕಾಗ್ಲಿಲ್ಲ, ಮಲ್ಕೊಂಡೆ, ಹುಷಾರ್ ತಪ್ಪದೆ, ಅಥವಾ ಏನಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ ಅಲ್ವಾ. ಅಂತ ಸಮಯದಲ್ಲಿ ಮಗಳಿಗೆ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ಅವಳಿಗೆ ಭಯ ಇರಲ್ಲ. ಅಮ್ಮ ಏಕಾಏಕಿ ಇವಾಗ ಕೈ ಬಿಟ್ಟಿದ್ದಾಳೆ, ಸೊ ನಾನ್ ಏನ್ ಮಾಡ್ಬೋದು ಅನ್ನೋ ಭಯ ಇರಲ್ಲ ಅವಳಿಗೆ. ಯಾರು ಇಲ್ಲ ನನಗೆ ಅನ್ನೋ ಭಯ ಇರಲ್ಲ. ಸೊ ಅವಳಿಗೆಲ್ಲ ಗೊತ್ತಿರುತ್ತೆ ನಾನೆಲ್ಲ ಏನ್ ಮಾಡಿಟ್ಟಿರ್ತೀನಿ ಅಂತ. ಸೊ ಒಂದಷ್ಟು ತುರ್ತಾಗಿ ನಮ್ಗೆ ಬದುಕನ್ನ ನಡೆಸೋದಕ್ಕೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದ್ 2 ಕಾರಣದಿಂದ ನಾನು ಆಭರಣಗಳನ್ನ ಇಷ್ಟು ಮಾಡಿ ಇಟ್ಕೊಳ್ಳೋದು. ಅದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಸೊ ಮಾಡಿಟ್ಕೊಂಡಿರೋದು ಯಾವುದೇ ಕಾರಣಕ್ಕೂ ಕೊಳಿಯೋಲ್ಲ, ಏನು ಆಗಲ್ಲ. ಅಂಡ್ ವೆಲ್ ಪ್ಯಾಕ್ಡ್ ಆಗಿ ನಾವು ಇಟ್ಕೊಂಡು ಅದನ್ನ ನೋಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಇರುತ್ತೆ. ಅಲ್ಲದೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಹರಿಬರಿಲಿ ತಗೊಳ್ಳೋರು ಇರ್ತಾರೆ. ಟರಕೋಟ ಆಭರಣ ಅಂತ ಹೇಳಿದ್ರೆ ಗೊತ್ತಿರೋ ಹಾಗೆ ಅದನ್ನ ಮಾಡೋದಕ್ಕೆ 10ರಿಂದ 15 ದಿನ ಮಿನಿಮಮ್ ಬೇಕೇ ಬೇಕು. ಸೊ ನಮ್ಮ ಹತ್ರ ರೆಡಿ ಇರೋದನ್ನೇ ತಗೋತೀವಿ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಗತ್ತೆ. ಸೊ ಒಂದಷ್ಟು ವಿನ್ಯಾಸಗಳು ಇಮಿಡಿಯೇಟ್ ಆಗಿ ಸಿಗೋಂಥದ್ದು ಇರೋದ್ರಿಂದ ನನಗೆ ಇನ್ನೂ ಬೇಗ ಸೇಲ್ಸು ಬೇಗ ಆಗತ್ತೆ. ಈಗ ನಾನು ರೀಸೆಲ್ಲಿಂಗ್ ನ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಈಗಾಗಲೇ ಬೆಂಗಳೂರಲ್ಲಿ ರೀಸೆಲ್ಲರ್ಸ್ ಇದ್ದಾರೆ, ಹೈದರಾಬಾದ್ ಅಲ್ಲಿ ನನ್ನ ಜ್ಯುವೆಲರೀಸ್ ಗಳನ್ನ ರೀಸೆಲ್ ಮಾಡೋರು ಇದ್ದಾರೆ, ಒಂದ್ 2-3 ಕಡೆ ಇದ್ದಾರೆ.
ಇನ್ನ ಒಂದ್ ಕಡೆ ನಾರ್ತ್ ಕರ್ನಾಟಕದಲ್ಲಿ ಒಬ್ಬರಿದ್ದಾರೆ. ಸೊ ಈ ತರ ರೀಸೆಲ್ಲರ್ಸು ಸಹ ನನಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ನನಗೆ ಅಟ್ ಅ ಟೈಮ್ ಅವ್ರಿಗೆ ನಾನು ಪ್ರಾಡಕ್ಟ್ನ ಕೊಡಬೇಕು ಅಂದಾಗ ನನಗೆ ಗಾಬರಿ ಆಗಲ್ಲ. ಇಷ್ಟೊಂದು ಮಾಡೋದಕ್ಕೆ ಸಮಯ ಹೆಂಗ್ ಸಾಕಾಗತ್ತೆ ಅನ್ನೋ ಒಂದು ಗಜಿಬಿಜಿ ಇರಲ್ಲ. ಸೊ ಇಷ್ಟು ಸ್ಟಾಕ್ ಇರುತ್ತೆ, ಬರ್ತಾರೆ, ನೋಡ್ತಾರೆ, ಅವ್ರಿಗೆ ಯಾವ್ದೆಲ್ಲ ಬೇಕೋ ಅದನ್ನ ಒಂದೇ ಸಲ ಪರ್ಚೇಸ್ ಮಾಡಿ ಹೋಗ್ತಾರೆ. ಸೊ ಒಂದೇ ಸಲಕ್ಕೆ ನನಗೆ ಸಂಪಾದನೆನೂ ಆಗತ್ತೆ, ಬಂದು ತಗೊಂಡು ಹೋಗೋರ್ಗೆ ಖುಷಿನೂ ಆಗತ್ತೆ. ಸೊ ಕಾಯೋ ಅವಶ್ಯಕತೆ ಇರಲ್ಲ. ಫೋಟೋದಲ್ಲಿ ನೋಡಿದೀವಿ, ನಮಗ್ ಬರೋವರೆಗೂ ಅದು ಯಾವ ತರ ಇರುತ್ತೆ ಅನ್ನೋದು ಗೊತ್ತಿಲ್ಲ, ಅಥವಾ ಅದ್ರದ್ದು ನಿಜವಾಗ್ಲೂ ನೋಡೋದಕ್ಕೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅನ್ನೋ ಗೊಂದಲಗಳು ಯಾವುದು ಇಲ್ಲದೆ ಆರಾಮಾಗಿ ಸ್ಪಾಟ್ ಅಲ್ಲಿ ನೋಡ್ತಾರೆ, ಅವ್ರಿಗೆ ಯಾವ್ದೆಲ್ಲ ಇಷ್ಟ ಅದನ್ನ ಫೈನಲ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಸೊ ಇಷ್ಟೂ ಕಾರಣಗಳಿಂದ ನಾನು ಯಾವಾಗ್ಲೂ ದುಡಿತಾ ಇರ್ತೀನಿ, ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ, ಯಾವಾಗ್ಲೂ ಹೊಸ ವಿನ್ಯಾಸ ಮಾಡ್ತಾ ಇರ್ತೀನಿ. ಈಗಾಗ್ಲೇ 1000 ದಾಟು ಆಗೋಗಿದೆ. ನಾನಿನ್ ಲೆಕ್ಕ ಹಾಕೋದಕ್ಕೆ ಆಗಿಲ್ಲ, ನಾನು ಲೆಕ್ಕ ಹಾಕೋದು ಕೂತು ಇಲ್ಲ ಎಷ್ಟು ಆಯ್ತು ಅಂತ. ಆಕ್ಚುಲಿ ಒಂದು ಕೆಟಲಾಗ್ ರೆಡಿ ಮಾಡ್ಬೇಕು ಅಂತ ಇದ್ದೀನಿ, ಗೊತ್ತಿಲ್ಲ ಯಾವಾಗ ಸಮಯ ಆಗುತ್ತೆ ಅಂತ. ಈ ಕೋರ್ಟು ಕಚೇರಿ ಇದೆಲ್ಲ ಮುಗಿಬೇಕು. ಅದರಿಂದ ಸ್ವಲ್ಪ ಹೊರಗಡೆ ಬಂದ್ರೆ ಬಹುಶಃ ನಾನು ಇದುವರೆಗೂ ಎಷ್ಟೆಲ್ಲ ವಿನ್ಯಾಸಗಳನ್ನ ಮಾಡಿದೀನಿ ಅದೆಲ್ಲವನ್ನ ಸೇರಿಸಿ ಒಂದು ಲೆಕ್ಕ ಇಟ್ಟು ಒಂದು ಕೆಟಲಾಗ್ ಅನ್ನ ಮಾಡ್ಬೋದು. ಸೊ ಇದಿಷ್ಟು ನನ್ನ ಹ್ಯಾಂಡ್ ಸ್ಟಾಕ್ ನ ಕತೆ. ಸೊ ಇದಾದ್ಮೇಲೆ ನಿಮ್ ಕ್ವೆಶನ್ ಬರುತ್ತೆ, ನನ್ನ ಸ್ಟೂಡೆಂಟ್ಸ್ಗಳು ಕ್ವೆಶನ್ ಬರುತ್ತೆ, ನಾವು ಇಷ್ಟೊಂದು ಮಾಡ್ಕೋಬೇಕಾ ಅಂತ ಬರುತ್ತೆ. ಖಂಡಿತ ನಿಮ್ಗೆ ಇಷ್ಟೊಂದು ಮಾಡ್ಕೋಬೇಕು ಅಂತ ನಾನು ಹೇಳಲ್ಲ. ನನ್ನದು ಸಣ್ಣ ಉದ್ಯಮ ಅಂತವೇ ಪ್ರಾರಂಭ ಆಗಿರೋದು, PMEGP ಲೋನ್ ತಗೊಂಡಿರೋದು. ಸೊ ಲೋನ್ ಪರ್ಪಸ್ಗೆ ನಾನು ಜವಾಬ್ದಾರಿಯುತವಾಗಿ ವಾಪಸ್ ಅದನ್ನ ಏನ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದಿರುತ್ತೆ ಪ್ರತಿ ತಿಂಗಳು, ಆ ಕಾರಣದಿಂದ ನಾನು ದುಡಿತಾ ಇದ್ದೀನಿ ಅನ್ನೋದೇ ಅಲ್ಲಿ ನನಗೆ ಅವ್ರಿಗೆ ಏನಂತ ಹೇಳ್ಬೋದು ಭರವಸೆ. ಹೌದು, ಇವಳು ದುಡಿತಾ ಇದ್ದಾಳೆ, ಕೂತಿಲ್ಲ ಅನ್ನೋದೇ ಭರವಸೆ. ಸೊ ಹಾಗಾಗಿ ಅದನ್ನ ನಾನು ಕಾಯ್ದಿಟ್ಕೊಳ್ಳೋದಕ್ಕೆ ಅಂಡ್ ರೀಪೇಮೆಂಟ್ ನ ಬೇಗ ನೀಟಾಗಿ ಮಾಡೋದಕ್ಕೋಸ್ಕರ ನಾನು ಇಷ್ಟು ಸ್ಟಾಕ್ ಅನ್ನ ರೆಡಿ ಮಾಡ್ಕೊತೇನೆ. ಸೊ ನೀವು ಮಾಡುವಾಗ ನಿಮ್ಮ ಬಿಸ್ನೆಸ್ ಹೇಗಿದೆ, ಅದರ ಒಂದು ವ್ಯಾಪ್ತಿ ಹೇಗಿದೆ, ಮತ್ತೆ ಸ್ವರೂಪ ಹೇಗಿದೆ ಅಂದ್ರೆ ಎಷ್ಟು ಜನರಿಗೆ ಅದು ತಲುಪಿಸ್ತಾ ಇದೆ ಅದನ್ನ ನೋಡ್ಕೊಂಡು ಮಾಡಿ, ಅಥವಾ ನಿಮ್ಗೆ ಎಷ್ಟು ಆರ್ಡರ್ಸ್ ಬರ್ತಾ ಇದೆ ಅದನ್ನ ನೋಡ್ಕೊಂಡು, ಯಾವ್ದು ಆರ್ಡರ್ಸ್ ಬರ್ತಾ ಇದೆ ಅದನ್ನ ನೋಡ್ಕೊಂಡು, ಸೊ ಸ್ಟಾರ್ಟಿಂಗು ಚಿಕ್ಕದಾಗೆ ಮಾಡ್ಕೊಂಡು ನೀವು ಮುಂದೊಂದು ದಿನ ನನ್ನ ಹಾಗೆ ಲೋನ್ ತಗೊಂಡ್ರೆ ಸೊ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋವನ್ನ ಮಾಡಿದ್ದು. ಸೊ ಲೋನ್ ತಗೊಂಡು ಮಾಡೋರು ಏನು ಸ್ಟಾಕ್ ಸ್ಟೇಟ್ಮೆಂಟ್ ನ ಕೊಡ್ಬೇಕಾಗತ್ತೆ, ಅದಕ್ಕೋಸ್ಕರ ನಿಮ್ಮ ಕೆಲಸ ಯಾವಾಗ್ಲೂ ಸಹ ಆಕ್ಟಿವ್ ಆಗಿ ಇರಬೇಕು. ಸೊ ನಿಮ್ಮಲ್ಲಿ ಸ್ಟಾಕು ಯಾವಾಗ್ಲೂ ಹೀಗೆ ತುಂಬಿ ತುಳುಕ್ತಾ ಇರಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಜಾನಪದ ಲೋಕದ ಬಗ್ಗೆ. ಸೊ ಜಾನಪದ ಲೋಕದ ಬಗ್ಗೆ ಅಂತ ಅಲ್ಲ, ನಾನು ಜಾನಪದ ಲೋಕಕ್ಕೆ ಯಾಕೆ ಸೇರ್ಕೊಂಡೆ ಅನ್ನೋದನ್ನ ಮಾತಾಡ್ಬೇಕು ಅಂತ ಇದ್ದೀನಿ. ಇತ್ತೀಚೆಗೆ ನನಗೆ ಬರೋ ಹೆಚ್ಚು ಕ್ವಶನ್ಸ್ಗಳೇ ಇದು. ಏನು ಜಾನಪದ ಕಲೆ ಕಲಿತಾ ಇದ್ದೀರಲ್ಲ, ಏನ್ ಕಾರಣ, ಯಾಕೆ ಕ್ಲಾಸಸ್ಗೆ ಹೋಗ್ತಾ ಇದ್ದೀರಾ, ತುಂಬಾ ಜನರಿಗೆ ಈ ವಯಸ್ಸಲ್ಲ ಇವಾಗ ಅಂತ ಎಲ್ಲ ಕೇಳಿದವರು ಇದ್ದಾರೆ. ಸೊ ಅದ್ರ ಬಗ್ಗೆ ಬಹುಶಃ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 2-3 ಸಂಚಿಕೆ ಆಗ್ಬೋದು. ಬಟ್ ಬ್ಯೂಟಿಫುಲ್ ಆಗಿದೆ, ಅದಕ್ಕೆ ರೀಸನು ಮತ್ತೆ ಅದು ನನ್ನಲ್ಲಿ ತಂದಂಥ ಬದಲಾವಣೆಗಳು ಸಹ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ಮುಂದಿನ ಒಂದು ವಿಡಿಯೋಗೆ ನಾನು ಕಂಟೆಂಟ್ ಅನ್ನ ನನ್ನ ಜಾನಪದ ಲೋಕದ ಪಯಣದ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಮಣ್ಣು ಕಣ, ಬದುಕಿನ ಕಣ ಕಣ. ಮತ್ತೆ ಸಿಗ್ತಾ ಇರೋಣ.